ಪಲಾವು ಮತ್ತು ಲಿಂಬಿಕಾಯಿ ಅದು ಈಗ ನಿಮ್ಗೆ ಜೋಳದಾಗ ಎರಡು ಥರ ಜೋಳ ಇರ್ತಾವೆ. ಚಹಾ ಪುಡಿ, ಸಕ್ರೆ ಎಲ್ಲ ಮಿಕ್ಸ್. ಜೋಳ ಎಲ್ಲ ಮುರಿದ ಮೇಲೆ ಈ ಪತಿ ಗಂಟು ಕಟ್ಕೊಂಡು ಹೋಗಿ ಒಂದು ಕಡೆ ಗೂಡು ಹಾಕೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂತ್ ವ್ಲಾಗ್ಸ್. ಇವತ್ತು ನಾನು ಹೊಲಕ್ಕೆ ಹೋಗ್ಬೇಕಂತ ಮಾಡಿದ್ವಿ. ಹೊಲಕ್ಕೆ ಹೋಗಿ ಅಲ್ಲಿ ಜೋಳದ ರಾಶಿ ಮತ್ತು ತೊಗರಿ ರಾಶಿ ಮಾಡಿದ್ದೀವಲ್ಲ, ಮತ್ತು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಮತ್ತು ಜೋಳದಲ್ಲಿ ಕಸ ಇದೆ, ಆ ಕಸ ಹಾಕಿ ಕ್ಲೀನ್ ಮಾಡಿ ಮತ್ತು ಜೋಳ ರಾಶಿ ಮಾಡ್ಕೊಂಬರ್ಬೇಕಂತೈತಿ. ಇವತ್ತನ್ನು ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ತೀವಿ ಅನ್ನೋದು. ಈಗ ಮನೆಯಲ್ಲಿ ರೆಡಿಯಾಗಿ ನೋಡಿ ಜೋಳದ ಏನೇನು ತೊಗೊಂಡ್ಬೇಕು ಅನ್ನೋದು. ಒಂದು ಚೀಲ ಮತ್ತು ಚೀಲ ಕಟ್ಟಾಕ ಇವು ಮತ್ತು ಒಂದು ಬುಟ್ಟಿ ತೊಗೊಂಡಿವಿ. ಯಾಕಪ್ಪ ಅಂದ್ರೆ ಮತ್ತು ಹೊಲದಲ್ಲಿ ರಾಶಿ ಮಾಡಕತ್ತೀವಿ ಅಂದ್ರೆ ಬೇಕಾಗ್ತಾವಲ್ಲ, ಅದಕ್ಕೆಲ್ಲ ತೊಗೊಂಡಿವಿ. ನಿಮಗೆ ಹೊಲದಲ್ಲಿ ಹೇಗೆ ಮಾಡ್ತೀವಿ ಅಂತ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್. ಮತ್ತು ನಿಮಗೆ ಹೊಲದಲ್ಲಿ ಏನಾದ್ರು ಉಪಯುಕ್ತವಾಗುವಂಥ ಮಾಹಿತಿಯನ್ನು ಕೊಡ್ತೀವಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾವೀಗ ಹೊಲಕ್ಕೆ ಬಂದಿವಿ. ಹೊಲದಲ್ಲಿ ಸ್ವಲ್ಪ ಕುಸುಬಿ ಕಿತ್ತಿಟ್ಟಿದ್ವಿ. ಕುಸುಬಿ ಕಿತ್ತಿಟ್ಟು ಮತ್ತು ಅಂತ ತೋರಿಸ್ತೀನಿ. ಕುಸುಬಿ ಕಿತ್ತಿಟ್ಟಿದ್ದೆ ಇದು ಕುಸುಬಿ ಕಿತ್ತಿಟ್ಟಿವಲ್ಲ, ಇದೆ ಗಾಂಧೇನು ಯಾಕೈತೆ ಇದರಲ್ಲಿ ಕುಸುಬಿಲೆ ಕಿತ್ತಿಟ್ಟಿದ್ವಿ. ಮತ್ತು ಈಗ ಹೊಲಕ್ಕೆ ಬಂದಿದ್ವಿ. ನಾವೀಗ ಹೊಲದಲ್ಲಿ ಎಲ್ಲ ತೋರಿಸಿದ್ವಿ. ಇಲ್ಲ ಜೋಳ ಕಿತ್ತಿದ್ವಿ ಅಂತ ತೋರಿಸಿಲ್ಲ. ಈಗ ಇಲ್ಲಿ ಜೋಳ ಕೀಳಕ್ಕೆ ಕರ್ಕೊಂಬಂದಿವಿ ನೋಡಿ ನಮ್ಮ ಮನೆಯವ್ರನ್ನ. ಅವ್ರನ್ನ ತೋರಿಸ್ತೀನಿ ನಟ. ಈಗ ಅಲ್ಲಿ ನಮ್ಮ ಅಪ್ಪಾರೆಲ್ಲ ಜೋಳ ಕಿತ್ತು ಅಲ್ಲಿ ಕುಸುಬಿ ಕೀಳತ್ತಾವ ದೂರ ಹಂಗೆ. ಈಗ ನಾವು ಒಟ್ಟು ಹೋಗಿ ಕುಸುಬಿ ಕಿತ್ತ ಮತ್ತು ನಾವು ಜೋಳ ಮುರಿದು ವಾಪಸ್ ನಿಮ್ಗೆ ಜೋಳದಲ್ಲಿ ರಾಶಿ ಮಾಡ್ತೀವಿ, ಅದನ್ನು ತೋರಿಸ್ತೀನಿ. ಈಗಿಲ್ಲೇ ಕೂತೀವಿ. ಎಲ್ಲ ತಂದು ನೋಡಿದ್ವಿ. ನೀರು ಐತಿ, ಎಲ್ಲ ಬುಟ್ಟಿ ಎಲ್ಲ ಅದಾವು, ಬುತ್ತಿ ಎಲ್ಲ ತಂದು ಇಟ್ಟಿದ್ದೀವಿ ಹೊಲದಲ್ಲಿ. ಇನ್ನೇ ಬಿತ್ತಿ ಮಾಡ್ತೀವಿ. ಇನ್ನು ಎಲ್ಲ ರಾಶಿ ಮಾಡಿ ನಿಮ್ಗೆ ತೋರಿಸ್ತೀನಿ. ಮತ್ತು ಇನ್ನೂ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ಹೊಲದಲ್ಲಿ ಯಾವ ರೀತಿ ಬಿತ್ತಬೇಕು, ಯಾವ ರೀತಿ ಇಲ್ಲ ಅನ್ನೋದು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಅಣ್ಣ ಬರತ್ತಾರ ದೂರಿಂದ. ನಮ್ಮ ಅಣ್ಣಾರ ಈ ಚೀಲ ತರತ್ತಾರ ಜೋಳ. ಮತ್ತು ಈಗ ಮುರಿದಿದ್ದು ತೊಗೊಂಡೋಗಿ ಇವನ್ನ ಹಾಕೊಂಡೋಗಿ ಮತ್ತು ಅಲ್ಲೊಂದು ಕಡೆ ಗುಂಪೆ ಹಾಕ್ಬೇಕಲ್ಲ, ಹಾಕ್ತಾರೆ ಆ ಥರ. ಅವರು ಕಣಿಕೆ ದಾಟ್ ಬಿದ್ದಿತ್ತ, ದಾಟ್ ಆಗಿತ್ತ ತೊಳೆ ಕಣಿಕೆ ನೋಡಿ. ಜೋಳ ಎಲ್ಲ ಮುರಿದ ಮೇಲೆ ಈ ಪತಿ ಗಂಟು ಕಟ್ಕೊಂಡು ಹೋಗಿ ಒಂದು ಕಡೆ ಗೂಡು ಹಾಕೋದು. ಈಗ ನಾವು ಇಲ್ಲಿ ಮುರಿದ್ವಿ ಎಲ್ಲ ಜೋಳ ಮುರಿದು ಇನ್ನು ಹೋಗೋದು. ಹೊಲದಾಗ ಅಲ್ಲೆಲ್ಲ ಬಿದ್ದಿರ್ತಾವೆ ಏನಂದ ಹರಿಸೋದು. ಆಳು ಹಚ್ಚಿದ್ರೆ ಸರಿಯಾಗಿ ಕೆಲಸ ಮಾಡಂಗಿಲ್ಲ ಬಿಡಂಗಿಲ್ಲ ಅವ್ರು, ಎಲ್ಲರಲ್ಲೊಂದು ಬಿಟ್ಟಿರ್ತಾರೆ. ಅದಕ್ಕಾಗಿ ನಾವು ಅಷ್ಟು ಸ್ವಲ್ಪ ಹುಡುಕ್ಯಾಡ್ಕೊಂಡು ಹೋಗೋದು. ಇನ್ನು ಹುಡುಕ್ಯಾಡ್ತೀವಿ ನಾವು ಅಷ್ಟು ಸ್ವಲ್ಪ ಎಲ್ಲೆಲ್ಲಿ ಸಿಗ್ತಾವೆ ಎಲ್ಲೆಲ್ಲ ನೋಡ್ತೀವಿ. ನೋಡಿ ಇನ್ನು ಮಷಿನ್ ಬರುತ್ತೆ. ಮಷಿನ್ ಬರೋಣ ಸ್ವಲ್ಪ ರಾಶಿ ಮಾಡಿ ಮತ್ತು ಮಷಿನ್ ಹೆಂಗೆ ರಾಶಿ ಮಾಡ್ತೀವೋ ಅದನ್ನು ತೋರಿಸ್ತೀನಿ ನಿಮ್ಗೆ. ಈಗ ಇನ್ನೊಂದು ಸ್ವಲ್ಪ ಯಾರು ಬಿದ್ದ ಹುಡುಕ್ಯಾಡ್ತೀನಿ ನೋಡಿ. ಇನ್ನೆಲ್ಲಿ ಕಾಣುವಲ್ಲ ಏನು, ಇಲ್ಲಿ ಏನು ಬಿದ್ದಿಲ್ಲ. ನಾವು ಬೈಕ್ ಮ್ಯಾಗ ಬಂದೀವಿ ಮನ್ಯಾಗ. ನಾವು ಇನ್ನು ಹೋಗ್ತೀವಿ ಅಲ್ಲಿ ಹೋಗಿ. ಈಗ ನಿಮ್ಗೆ ಜೋಳದಾಗ ಎರಡು ಥರ ಜೋಳ ಇರ್ತಾವೆ. ಒಂದು ಎಳ್ಳಿನ ಜೋಳ, ಒಂದು ನಾರ್ಮಲ್ ಜೋಳ. ಅದನ್ನ ತೋರಿಸ್ತೀನಿ ಹೆಂಗಿರ್ತಾವೆ ಅನ್ನೋದು. ನೋಡಿ ನಿಮಗೆ ತೋರಿಸ್ಕೊಂಡಿದ್ದಿಲ್ಲ, ಇವು ಎಳ್ಳಿನ ಜೋಳ, ಇವು ನಾರ್ಮಲ್ ಜೋಳ. ಇವಿಂದ ರೊಟ್ಟಿ ಬರ್ತಾವೆ, ಇವತ್ತರಿಂದ ಎಳ್ಳು ಬರ್ತಾವೆ. ಇಷ್ಟಾಗಿದೆ ಒಂದು 2 ಎಕರೆ 1.5 ಎಕರೆದು. ನೋಡೋಣ ಎಷ್ಟು ರಾಶಿ ಆಗುತ್ತೆ ಎಷ್ಟು ಅಂತ ಎಲ್ಲ ಹೇಳ್ತೀನಿ ನಿಮ್ಗೆ, ತೋರಿಸ್ತೀನಿ ನಿಮ್ಗೆ ರಾಶಿ ಮಾಡೋದು ಹೆಂಗೆ ಅಂತ. ಈಗ ನಮ್ಮ ಹೊಲದಾಗ ನಾವು ಚಹಾ ಮಾಡ್ಬೇಕಂತ ಕಟ್ಟಿಗೆ ಮುರಿ ಆತಾರಿಲ್ಲೇ. ಚಹಾ ಮಾಡ್ಕೊಂಡು ಚಹಾ ಕುಡಿದು ಮತ್ತಿನ್ನು ರಾಶಿ ಒಳಗೆ ಬಿದ್ದಿದ್ದು ಎಲ್ಲ ಆರಿಸೋದು. ಕಟ್ಟಿಗೆ ಹುಡುಕಾಡತ್ತಾರೆ ಮನ್ಯಾಗ. ಹೊಲದಾಗ ಚಹಾ ಮಾಡ್ತಾರೆಲ್ಲ. ತಂದಾರ ಸಕ್ರೆ ತಂದಾರ ಮತ್ತು ಚಹಾ ಪುಡಿ, ಒಗಾನಿ ಎಲ್ಲ ತಂದಾರು. ಈಗ ಕಟ್ಟಿಗೆ ಆರಿಸೋದಾರ ಅವ್ರಲ್ಲಿ. ಕಟ್ಟಿಗೆ ಆರಿಸ್ತಾರೆ, ಕಟ್ಟಿಗೆ ಹುಡುಕಿ ಮತ್ತು ಇನ್ನು ಒಲಿ ಹಚ್ಬೇಕಲ್ಲ, ಅದಕ್ಕಾಗಿ ಎಲ್ಲ ತಂದಾರ. ಏನು ನೋಡೋಣ ಚಹಾ ಹೆಂಗೆ ಮಾಡ್ತಾರಂದ ನೋಡೋಣ. ಅದನ್ನು ನೋಡಿ, ಇಲ್ಲಿ ಸುತ್ತಮುತ್ತ ಎಲ್ಲ ಹೊಲದಾಗೂ ಜೋಳ ಕಿತ್ತೆಲ್ಲ ರಾಶಿ ಮಾಡಿದಾರ. ನಮ್ದು ಅಷ್ಟು ಹೋಗ್ತೀವಿ ನಾವು. ಕಡ್ಲಿ ರಾಶಿ ಮಾಡಿದ್ದಿಲ್ಲ, ಇಲ್ಲೇ ಐತೆ ನೋಡಿ ಪಟ್ಟ ತೊಗೊಂಡೋಗಿಲ್ಲ. ಈ ಸುತ್ತಮುತ್ತ ಎಲ್ಲಿ ನೋಡ್ತೀವಿ ನೋಡ್ರಿ, ಯಾರೂ ಹುಷಿಲ್ಲ. ಎಲ್ಲರೂ ಹೊಲ್ದಾಗ ರಾಶಿ ಆಗಿದೆ. ಈಗ ನಮ್ಮಲ್ಲಿ ಈಗ ಚಹಾ ಮಾಡ್ತಾನೆ ಆ ಥರ. ಅವನು ಚಹಾ ಹೆಂಗೆ ಮಾಡ್ತಾರೆ ನಮ್ಮ ಮಮ್ಮಿ ಅವ್ರು ಚಹಾ ಮಾಡೋಕ್ಕೆಲ್ಲ ರೆಡಿ ಮಾಡತ್ತಾರ. ಹೊಲ್ದಾಗ ಬಂದು ಚಹಾ ಮಾಡೋದು, ಪತಿ ಚಿಕನ್ ಮಾಡೋದು ನಡ್ಸಿರ್ತಾರೆ ಇಲ್ಲಿ. ಈ ಸಲ ಚಹಾ ಮಾಡೋದು. ಮೊನ್ನೆ ರಾಶಿಗೆ ಬಂದಾಗ ಚಿಕನ್ ಮಾಡಿದ್ವಿ. ಈ ಸಲ ಚಹಾ ಮಾಡ್ಕೊಂಡು ಕುಡಿದು ಆಮ್ಯಾಗ ರಾಶಿ ಮಾಡ್ಕೊಂಡು ಹೋಗೋದು. ನೋಡಿ ಇಲ್ಲಿ ಒಲಿ ರೆಡಿ ಮಾಡತ್ತಾರ. ಈಗ
ಇಲ್ಲೇ ಹೊಲ್ದಾಗ ಇಲ್ಲೇ ರೆಡಿಮೇಡ್ ಒಲಿ ಕಟ್ಟಿಗೆ ತಂದಾರ 20 ಕಟ್ಟಿಗೆ ತಂದಾರ. ಚಾ ಮಾಡಕ್ಕೆ ಬೇಕಾದ್ರೆ ಬಟ್ರ್ ಬೇಕಾದ್ರೆ ಸಂಪರ್ಕಿಸ್ರಿ ನಮ್ಮನ್ನ. ನಾವು ಇಲ್ಲಿ ಹೇಳ್ತೀವಿ ನಮ್ಮ ಈ ರೆಡಿಮೇಡ್ ಬಟ್ರ್ ಅದಾರ, ರೆಡಿಮೇಡ್ ಒಲಿ ಮಾಡ್ತಾರೆ, ರೆಡಿಮೇಡ್ ಕಟ್ಟಿಗೆ ತರ್ತಾರೆ. ಪತಿ ಹೊಲ ಬಂದು ಚಾ ಮಾಡ್ಕೋತ ತಿನ್ನೋದೇನು. ನಮ್ಮ ಹೊಲ್ದಾಗ ಇದೊಂದು ಗಿಡ ಐತಿ ನೋಡಿ, ಇಲ್ಲಿ ಇದೊಂದು ಗಿಡ ಐತಿ ಮತ್ತು ಅಲ್ಲೊಂದು ಗಿಡ. ನೋಡಿ ಈಗ ಒಲಿ ಎತ್ತಾರ, ಉರಿ ಐತಿ ಅಂತ ಇಂತು ಇನ್ನು ಚಾ ಮಾಡೋದು. ಈಗ ಚಾ ಇನ್ನ ಒಲಿ ಬೊಗಾನಿ ಹಾಕ್ತಾರೆ. ಈಗ ಹಾಕೊಂಡ್ಬಿಡ್ಲಿಲ್ಲ ಅದಾರ ಏನು ಮಾಡ್ತಿತ್ತು ಊಟ ಟೈಮಿಗೆ ಚಾ ಹಾಕೊಂಡ್ತಿರ್ತೀರಿ ನೀವು? ಸಂಜೆ ಆರಿಸ್ಬಿಡಲ್ಲ ಇನ್ನಟ ನೀರು ಕುಡ್ದು ಆರಿಸ್ಕೊಂಡು ಕುಂದ್ರು ನಾವು ಅದು ಬರೋ ಮಟ ಮಿಷನ್ ಫೋನ್ ಹಚ್ತಾನೆ ಹಚ್ರಿ. ಒಂದು ಮುಂಜಾನೆ ದೌಡ್ ಬಂದೀವಿ 6ಕ್ಕೆ, ಎಲ್ಲ ಗೂಡು ಹಾಕಿದ್ದೀವಿ ಹೊಲಕ್ಕೆ ಬಂದು ಎಲ್ಲ ಗೂಡು ಹಾಕಿ ಇನ್ನೇನು ಮುಗತಿ. ಮುಂಜಾನೆ ನಮ್ಮ ಅಪ್ಪಾರೆಲ್ಲ ಇಲ್ಲೇ ಹೊಸ್ತಿದ್ರು, ಪಾಪ ಹೊಸ್ತಿದ್ರು, ರೆಸ್ಟ್ ಮಾಡಿ ಮುಖ ಹಾಕ್ತಾರೆ. ಅದಕ್ಕೆ ನಾವು ಒಟ್ಟು ಇಲ್ಲಿ ಚಾ ಮಾಡ್ಕೊಂಡು ಕುಡಿಬೇಕಂತ ನಾವು ಬಂದೀವಿ. ಚಾ ಇನ್ನೂ ಮಾಡಲ್ಲ ನೋಡಿ, ಎಷ್ಟೊತ್ತ ಮಾಡ್ತಾರೆ ಚಾ. ಪ್ಲೇಟ್ ಹಾಕ್ಬೇಕು, ಪ್ಲೇಟ್ ಐತಿ ಬೀಜ ಸಾಟ್ ಬಿಚ್ಕೋದು ನೋಡ್ರಿ ಇಲ್ಲಿ ಉರಿ ಹಂಗೈತೈತೆ ದಂಗ 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 ಹೊಲದಾಗ. ಈಗ ಚಾ ಪುಡಿ, ಸಕ್ರೆ ಎಲ್ಲ ಮಿಕ್ಸ್, ಹೊಲ್ದಾಗ ತಂದ್ರೆ ಎಲ್ಲ ಮಿಕ್ಸ್ ಮಾಡಿ ಒಮ್ಮೆ ಹಾಕಿಬಿಡೋದು. ಹಿಂಗೆ ನೋಡ್ರಿ ಉರಿ ಹಂಗೈತೈತೆ. ಸುತ್ತಮುತ್ತೆಲ್ಲ ಕನಿಕೈತಿ, ಇಟ್ಟು ದೇರೆಲ್ಲ ಐತಿ ಬಿಟ್ಟಾರ ಇಲ್ಲ ಮನ್ಯಾಗ. ಇಲ್ಲ ನೋಡ್ಲಿ ಕನಿಕಿ ಒಟ್ಟ್ಯಾರ, ಅವರು ದೇರೆ ಮಾಡ್ಯಾರ ಮನ್ಯಾಗ. ಚಾ ಮಾಡಬೇಕಾಗಿನ ಬಿಡಂಗಿಲ್ಲ ಏನಾದರೂ ಅಂತ ಅಂತೂ ಚಾ ಮಾಡ್ತಾರೆ. ಕುಡಿನು ತೋರಿಸ್ತೀನಿ ನಿಮ್ಗೆ ಚಾ. ಬರೀ ಅಂತೂ ನಮ್ಮ ಮನೆಯಿಂದ ಹೊಲದಲ್ಲಿ ಮಾಡಿದ್ವಲ್ಲ ಚಾ ಆಯಿತು. ಈಗ ಹಾಲು ಹಾಕತ್ತಾರ ನೋಡಿ, ಕಪ್ ಇಡ್ತಾರೆ. ಇನ್ನು ಎಷ್ಟು ಮಂದಿ ನಾವು 5 ಮಂದಿ ಇದ್ದೀವಿ, 5 ಕಪ್ ಇಟ್ಟಾರ. ಈಗ ಹಾಲು ಹಾಕಿದ್ರು ನೋಡಿ, ಇದೆ ಚಾಕ. ಇನ್ನು ಕಪ್ಪಿಗೆ ಹಾಕಿ ಇನ್ನು ಚಾ ಕುಡಿದು. ಇಲ್ಲಿ ನಾವು ಗುಳಿಗೆ ಸಜ್ಜೆ ತಂದುಬಿಟ್ಟಿವಿ ಹೊಲ್ದಾಗ, ತಲೆ ಸಾಕೈತಂದ್ರೆ ಮತ್ತೆ ಬೇಕಲ್ಲ ನೋಡಿ. ಎಲ್ಲ ಚಾ ಹಾಕತ್ತಾರೆ ನೋಡಿ. ಚಾ ಹಾಕೋರು ಇರ ನಮ್ಮ ಮಮ್ಮಿಯವರು ಚಾ ಹಾಕತ್ತಾರ. ಇನ್ನು ಚಾ ಕುಡಿ ನಾವು ಚಾ ಹಾಕಿದ್ರೆ ಸೂಪರ್ ಆಗೈತೆ. ಸರಿ ಬಂದ್ರಿ ಈಗ ಎಳ್ಳಿನ ಜೋಳವನ್ನು ಆರ್ಸತ್ತಾರ ನಮ್ಮ ಮನ್ಯಾಗ. ಎಳ್ಳಿನ ಜೋಳ ನೋಡಿ ಬಿದ್ದಾವು, ನಾವು ಮಿಕ್ಸ್ ಮಾಡಿ ಹಾಕಿಬಿಟ್ಟಿದ್ವಿ ಗೊತ್ತಾಗಲ್ದೆ. ಈಗ ವಾಪಸ್ ಮತ್ತೆ ಎಲ್ಲ ತೆಗೆದು ಹಾಕೋದಾಗೈತಿ. ಅಲ್ಲಿ ನಮ್ಮ ಅಣ್ಣ ಅಡ್ಡಾಡತ್ತ ಅಲ್ಲಿ ದೂರಂಗೆ. ಇದೆಲ್ಲ ನಮ್ಮ ಹೊಲ. ಇಲ್ಲಿಂದ ಹಸುಗಳೆಲ್ಲ ಗಿಡ ಕಾಣ್ತತ್ಲ, ಗಿಡದಿಂದ ಹಿಡಿದ ಇಲ್ಲಿಂದ ಹಿಡ್ದ ಅಲ್ಲಿ ಮ್ಯಾಲ ಕಾಣ್ತೈತೆ ನೋಡಿ, ಅಲ್ಲಿ ಪೂರ್ತಿ ಮಟ ಅಲ್ಲಿ ಮಟ ನಮ್ಮ ಹೊಲನ ಐತಿ. ಹತ್ತಲಿಲ್ಲ ಓ ಹುಡುಗರು ಬೈತಾರ ತಾನು ಮುಚ್ಚಿ ಹಾಕಿ ಬುಡಕ್ಕೆ ಹಾಕೊಂಡು. ಈಗ ಹೊಲದಲ್ಲಿ ಊಟ ಮಾಡುವ ಸಮಯ. ಈಗ ಬುತ್ತಿ ತೆಗಿತಿದ್ದಾರೆ ನಮ್ಮ ಮಮ್ಮಿಯವರು. ನಮ್ಮ ಮಮ್ಮಿಯವ್ರು ಬುತ್ತಿ ತಗೋ ನೋಡಿ. ಇವ ಏನು, ಇವ ರೊಟ್ಟಿ, ಇದು ನೀರು
ನೋಡಿ ಈಗ ಒಂದು ತಾಟ್ ತೆಗೆದ್ರು ಮತ್ತೇನು ಪುತ್ತಿ ಏನು ತೆಗಿತಾರೆ ನೋಡು ಏನು ತಂದಾರು. ಪಲಾವ್ ಉಪ್ಪಿಟ್ಟು ಬೇಡತ್ತೀರಿ ಅವಲಕ್ಕಿ ಅದರ್ತೀರಿ ಉಪ್ಪಿಟ್ಟು ತಿಂದ್ರೆ ಹೊಲದಾಗ ನೋಡಿ ನೀರು ಕುಡಿಸಿ ಕಂಗಾಲಾಕತ್ತಿ. ಅದಕ್ಕಾಗಿ ಪಲಾವ್ ತಂದಾರ ಪಲಾವ್. ಇದೇನು ಗೊತ್ತಿಲ್ಲ ತಮ್ಮ, ನೀವು ಹೇಳ್ರಿ ಏನಿದ್ದು. ಇದು ಬಿಡ ಇದು ಭಾಳ ಪತ್ತೆ ಮಾಡ್ಯಾರ. ಏನಾಗೋದೈತೆ ಜೀವನದಾಗ ಪತ್ತೆ ಭಾಳ ಬಂದ್ರು ನೋಡಿ ಹೊಲದ ದೊಡ್ಡ ಮಾಲಕರು ಬಂದ್ರೆ ಅವ್ರು ತುಂಬ ಡ್ಯಾಡಿ ಆಳು ಹಚ್ಚಿದ್ವಿಲ್ಲ ಅವು ಕಾಳು ಬಿದ್ದಿರ್ತಾವೆ ಆಡ್ಸೊಂಬಂದ್ರೆ. ಇವರು ನಮ್ಮ ಯಜಮಾನ್ರಿ ಇವ್ರಿಗೆ ಊಟಕ್ಕೆ ಮಾಡಕ್ಕೆ ಬರೋದಿಲ್ಲ. ನೋಡಿ ಈಗ ತಾಟ್ ಬಿಚ್ಚಿ ಎಲ್ಲ ಇನ್ನು ಹಾಸ್ತಾರೆ ಅಡ್ಗೆ. ಅವು ಬಂತು ನೋಡಿ ಪಲಾವು ಮತ್ತು ಲಿಂಬಿಕಾಯಿ ಅದೇನೊಮ್ಮೆ ಪಲ್ಯ, ಗಜ್ರಿ ಹಿಂಡಿ, ಗಜ್ರಿ, ಇದು ಗಜ್ರಿ ಪಲ್ಯ, ರೊಟ್ಟಿ. ಈ ಪತಿ ಹತ್ಕೊಂಡು ಹೊಲ್ದಾಗ ತಂದು ಬಿಡೋದು ಪದ್ದ ಸರಿ ಆಕಿನ ಹತ್ತಾರ ನೋಡಿ. ಗಜ್ರಿ ಇದಿದೆ, ಗಜ್ರಿ ಹಿಂಡಿ ಪಲಾವ್ ಮಾಡಿಲ್ಲ. ಈಗ ನಾವು ಕುಡಿಯಾಕ ಜ್ಯೂಸ್ ತಂದೀವಿ. ಹೊಲದಿಂದ ಮನೆಗೆ ಹೋಗಿ ನೋಡಿ ಮೆರಿಂಡಾ ತಂದಿದ್ದೀವಿ ಮತ್ತು ಒಂದು 4 ಗ್ಲಾಸ್ ತಂದಿದ್ದೀವಿ. ಇನ್ನು ಇಲ್ಲಿ ಬೈಕನ್ನು ಈಗ ಮುಂದೆ ತಂದಿಟ್ಕೊಂಡೀವಿ ನಳ್ಳಿಗೆ. ಇನ್ನು ಕೂತು ಪದಸರಿ ಮೆರಿಂಡಾ ಕುಡ್ದ ಹೋಗ್ತೀವಿ. ನಂಗೆ ಗೊತ್ತಿರ್ ಕ್ಯಾನಿ 5 ರೂಪಾಯಿ ಕೊಟ್ಟೆ ತಗೊಳ್ಳಿ ದುಡ್ಡು ಫ್ರೆಂಡ್ಸ್ ಈಗ ರಾಶಿ ಆಯ್ತು. ರಾಶಿ ಆಗೋಣ ಈಗ ರಾಶಿ ತರಾಕ ಮತ್ತು ಒಂದು ಗಾಡಿ ಬರ್ಬೇಕಲ್ಲ, ಅದಕ್ಕೆ ಗಾಡಿ ಹೇಳಿವಿ. ಈಗ ಗಾಡಿ ಬರತೈತಿ, ಆ ಗಾಡಿ ತೋರಿಸ್ತೀನಿ ನಿಮ್ಗೆ ಹೆಂಗೆ ಬರುತ್ತೆ ಎಲ್ಲಿ ಬರುತ್ತೆ ಅನ್ನೋದು. ಈಗ ಇದು ರೂಟ್ನಾಗ ಬರೋದು ಗಾಡಿ, ಇಲ್ಲಿ ಸ್ವಲ್ಪ ನಮ್ಮ ದಾರಿ ಐತಿ ಅವೆಲ್ಲ ಆಶೆ ಬರ್ತೈತಿ. ಈಗ ತೋರಿಸ್ತೀನಿ ನಿಮ್ಗೆ ಗಾಡಿ. ಮತ್ತು ಈಗ ಬಹುಶಃ ಅದ್ರ ಟಾಟಾ ಎಸ್ ಬರತೈತಿ, ಅಶೋಕ್ ಲೇಲ್ಯಾಂಡ್ ಬರತ್ತೈತಿ, ಒಂದು ಗಾಡಿ ಬರತ್ತಟ ಯಾರು ಅನ್ನಾರ ಅದಕ್ಕೆ ಬರತೈತಿ. ಈಗ ರಾಶಿ ಎಲ್ಲ ಫುಲ್ ಆತ, ತೋರಿಸ್ತೀನಿ ನಿಮ್ಗೆ ಅದನ್ನ ಹೆಂಗೆ ಹೇರ್ತೀವಿ ಗಾಡಿಯಾಗ ಲೋಡ್ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ತಡ್ರಿ ಫ್ರೆಂಡ್ಸ್.